ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ ನಾವು 6ನೇ ತರಗತಿಯ ತಿಳಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಈ ಮಣ್ಣು ನಮ್ಮದು. ಈ ಒಂದು ಪದ್ಯದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ತುಂಬಾ ಸರಳವಾಗಿ ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮಕ್ಕಳೇ, ಚಿತ್ರಗಳ ಸಹಿತವಾಗಿ. ಆಯ್ತಾ? ಹಾಗಾದ್ರೆ ಏನು ಈ ಮಣ್ಣು ನಮ್ಮದು? ಈ ಒಂದು ಪದದ ಅರ್ಥವನ್ನ ನಾವು ನೋಡೋದಾದ್ರೆ, ಮಣ್ಣು ಅಂದ್ರೆ ಸ್ಯಾಂಡ್, ಅದು ನಮ್ಮದು. ಯಾವ ಮಣ್ಣು, ಯಾವ ಸ್ಯಾಂಡು? ಹಾಗಾದ್ರೆ ನಮ್ಮ ಮನೆ ಮುಂದೆ ಇರುವಂತಹ ಸ್ಯಾಂಡ್ ಮಾತ್ರ ನಮ್ಮದ? ಅಲ್ಲ, ಮಣ್ಣು, ಈ ಮಣ್ಣು ನಮ್ಮದು ಅನ್ನುವಂತಹ ಅರ್ಥ ತುಂಬಾ ವಿಶಾಲವಾದದ್ದು ಮಕ್ಕಳೇ. ನಾವಿರುವಂತಹ ನಮ್ಮ ದೇಶ, ನಮ್ಮ ನಾಡು ನಮ್ಮದು, ಇದು ನಮ್ಮದು, ನಮ್ಮೆಲ್ಲರಿಗೂ ಸೇರಿದ್ದು ಅನ್ನುವಂತಹ ಐಕ್ಯತೆಯ ಭಾವನೆಯನ್ನ ಕವಿ ಈ ಒಂದು ಪದ್ಯದ ಮೂಲಕ ಸಾರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮಕ್ಕಳೇ. ಇದನ್ನ ಬರೆದಂತಹ ಕವಿ R.N. ಜಯಗೋಪಾಲ್. ಹಾಗಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ, ನಾಡು ನುಡಿಯನ್ನ ಕುರಿತು ಕವಿ ಈ ಒಂದು ಪದ್ಯದಲ್ಲಿ ವರ್ಣಿಸಿದ್ದಾರೆ ನೋಡೋಣ ಬನ್ನಿ. ಮೊದಲ ಪದ್ಯ ಭಾಗವನ್ನ ನೋಡೋಣ ಮಕ್ಕಳೇ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತಿಹ ನೀರು ನಮ್ಮದು, ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು. ಅಂದ್ರೆ ಮೊದಲ ಪದ್ಯ ಭಾಗದಲ್ಲಿ ಕವಿ ಯಾವೆಲ್ಲ ಅಂಶಗಳು ನಮ್ಮದು, ಭಾರತೀಯರಾದ ನಮಗೆಲ್ಲ ಸೇರಿದ್ದು ಅಂತ ಹೇಳ್ತಾರೆ ಅಂದ್ರೆ, ಮೊದಲ ಸಾಲನ್ನ ನೋಡಿ, ಈ ಮಣ್ಣು ನಮ್ಮದು ಅಂದ್ರೆ ನಾವು ವಾಸ ಮಾಡ್ತಾ ಇರುವಂತ ಈ ಭಾರತ ಭೂಮಿ ಏನಿದೆಯಲ್ಲ, ಈ ಭೂಮಿ ನಮ್ಮದು, ನಮಗೆಲ್ಲರಿಗೂ ಸೇರಿದ್ದು. ಹಾಗೇನೆ ಈ ಗಾಳಿ ನಮ್ಮದು, ಇಲ್ಲಿ ಬೀಸಿ ಬರುವಂತಹ ಈ ತಂಪಾದ ಗಾಳಿ ಏನಿದೆ ಅದು ನಮ್ಮದು, ನಮಗೆಲ್ಲರಿಗೂ ಸೇರಿದ್ದು. ಜೊತೆಗೆ ಕಲಕಲನೆ ಹರಿತಾ ಇರುವಂತಹ ನೀರು ನಮ್ಮದು. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರ, ನೀರು ಹರಿತಾ ಇರುವಂತಹ ಒಂದು ಚಿತ್ರ ಇದೆ ಅಲ್ವಾ? ಈ ನೀರು ಹರಿಯುವಾಗ ಉಂಟಾಗುವಂತಹ ಶಬ್ದನೇ ಕಲಕಲ ಅನ್ನುವಂತಹ ಶಬ್ದ, ಜುಳು ಜುಳು ಕಲಕಲ ಅನ್ನುವಂತಹ ಶಬ್ದ ಉಂಟಾಗುತ್ತೆ. ಇದು ಒಂದು ಅನುಕರಣ ಅವ್ಯಯ ಆಗತ್ತೆ ಮಕ್ಕಳೇ. ಅಂದ್ರೆ ಈ ರೀತಿಯಾಗಿ ಹರಿತಾ ಇರುವಂತಹ ನೀರು ನಮ್ಮದು, ನಮಗೆಲ್ಲರಿಗೂ ಸೇರಿದ್ದು ಅಲ್ವಾ? ಜೊತೆಗೆ ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು. ಕಣ ಅಂತಂದ್ರೆ ಒಂದು ವಸ್ತುವಿನ ಒಂದು ಸಣ್ಣ ಭಾಗ. ಈ ಕಣ ಕಣದಲ್ಲೂ ಇರುವಂತಹ ಭಾರತೀಯರ ರಕ್ತ ನಮ್ಮದು ಅಂದ್ರೆ, ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ತೆತ್ತಂತಹ ಮಹನೀಯರ ರಕ್ತದಿಂದ ಈ ಪುಣ್ಯ ಭೂಮಿ ಪಾವನ ಆಗಿದೆ. ಹಾಗಾಗಿ ಈ ಮಣ್ಣಿನಲ್ಲಿರುವಂತಹ ಕಣ ಕಣದಲ್ಲೂ ಇರುವಂತಹ ರಕ್ತ ಏನಿದೆ, ಭಾರತೀಯರ ರಕ್ತ, ಅದು ನಮಗೆಲ್ಲರಿಗೂ ಸೇರಿದ್ದು ಅಂತ ಕವಿ ವರ್ಣಿಸ್ತಾ ಹೋಗ್ತಾರೆ. ಇಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ. ಹಾಗಾದ್ರೆ ಯಾವೆಲ್ಲ ಅಂಶಗಳು ನಮ್ಮವು ಅಂತ ಗೊತ್ತಾಯ್ತು? ಭೂಮಿ, ಭಾರತ ಭೂಮಿ ನಮ್ಮದು, ಗಾಳಿ ನಮ್ಮದು, ನೀರು ನಮ್ಮದು. ನಮ್ಮದು ಅಂತ ಗೊತ್ತಾದ್ಮೇಲೆ ನಾವು ಅದನ್ನ ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು ಅಲ್ವಾ? ಅದನ್ನ ರಕ್ಷಣೆ ಮಾಡ್ಬೇಕು ಅಲ್ವಾ? ಹೌದು ಮಕ್ಕಳೇ, ಈ ಮಣ್ಣು, ಭೂಮಿ ಮತ್ತೆ ನೀರು ಏನಿದೆಯಲ್ಲ, ಈ ಮೂರನ್ನ ನಾವು ತುಂಬಾ ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ಇವುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಲ್ವಾ? ಇದನ್ನ ರಕ್ಷಿಸುವಂತಹ ಹೊಣೆ ನಮ್ಮದು ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಪದ್ಯ ಭಾಗವನ್ನ ನೋಡಿ. ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವದು ದೈವ ಸನ್ನಿಧಾನ. ಯಾವುದೆಲ್ಲ ನಮ್ಮ ದೇಶದಲ್ಲಿ ಇದೆ, ಪ್ರಾಕೃತಿಕ ಸಂಪತ್ತು ನಮ್ಮಲ್ಲಿ ಇದೆ ಅಂತ ಕವಿ ಇದರ ಜೊತೆಯಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನಮ್ಮನ್ನ ಕಾಯ್ತಾ ಇರುವಂತಹ ಹಿಮಾಲಯ ಪ್ರದೇಶ ಏನಿದೆ, ಮೌಂಟೇನ್ ಏನಿದೆ, ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರ, ಭಾರತದ ಉತ್ತರ ಭಾಗದಲ್ಲಿ ಇರುವಂತಹ ಹಿಮಾಲಯ ತಂದೆಯ ರೀತಿಯಲ್ಲಿ ನಮ್ಮನ್ನ ಹಗಲಿರುಳು ರಕ್ಷಣೆ ಮಾಡ್ತಾ ಇದೆ. ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ನಮ್ಮನ್ನ ಹೇಗೆ ರಕ್ಷಿಸ್ತಾರೋ ಹಾಗೇನೆ ಹಿಮಾಲಯ ಭಾರತೀಯರನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಹಿಮಾಲಯವನ್ನ ನಮ್ಮ ತಂದೆಯ ಸಮಾನ ಅಂತ ಕವಿ ಇಲ್ಲಿ ಹೇಳ್ತಾರೆ. ಹಾಗೆ ಎರಡನೇ ಸಾಲಲ್ಲಿ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ತಾಯಿ ನಮ್ಗೆ ಅನ್ನ, ಆಹಾರ, ನೀರನ್ನ ಕೊಟ್ಟು ಪೊರಿತಾಳೆ, ಕಾಪಾಡ್ತಾಳೆ, ರಕ್ಷಿಸ್ತಾಳೆ ಅಲ್ವಾ? ಆ ಹಸಿವನ್ನ ನೀಗಿಸುವಂತವಳು ತಾಯಿ.
ಹಾಗಾಗಿ ಗಂಗೆ, ತುಂಗೆ, ಕಾವೇರಿ ನದಿಗಳು ನಮ್ಮ ನಾಡಿನಲ್ಲಿ ಹರಿತಾ ಇದೆ. ಇಂತಹ ಪುಣ್ಯ ನದಿಗಳು ನಮ್ಮ ತಾಯಿಗೆ ಸಮಾನ ಅಂತ ಕವಿ ವರ್ಣಿಸ್ತಾರೆ. ದೇಶದ ಜನರೆಲ್ಲರೂ ಸೋದರ ಸಮಾನ. ನಮ್ಮ ದೇಶದಲ್ಲಿ ಇರುವಂತಹ ಜನರೆಲ್ಲ ಸೋದರರಂತೆ, ಅಣ್ಣ ತಮ್ಮ ಅಕ್ಕ ತಂಗಿಯರಂತೆ ಇರುವಂತಹವರು, ಅದಕ್ಕೆ ಸಮಾನ. ಎಲ್ಲರೂ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಅಂತ ಹೇಳಿ ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಹೌದಲ್ವಾ? ನಾವೆಲ್ಲ ಒಂದೇ ಭಾರತೀಯರು ಅಲ್ವಾ? ನಾವೆಲ್ಲರೂ ಸೋದರ ಸಮಾನರು. ಹಾಗೆ ಈ ನಾಡಿನ ಹೃದಯವದು ದೈವ ಸನ್ನಿಧಾನ. ದೇವರನ್ನ ನಾವೆಲ್ಲೋ ಹುಡುಕ್ಬೇಕಾಗಿಲ್ಲ. ನಮ್ಮ ಭಾರತ ಭೂಮಿಯಲ್ಲೇ ನಾವು ದೇವರನ್ನ ಗಮನಿಸಬಹುದು, ಗುರುತಿಸಬಹುದು, ದೇವರನ್ನ ಪ್ರಾರ್ಥಿಸಬಹುದು. ಹಾಗಾಗಿ ಈ ನಾಡಿನ ಹೃದಯ ಏನಿದೆ ಅದು ದೈವ ಸನ್ನಿಧಾನ ಇದ್ದಾಗೆ, ದೇವಸ್ಥಾನ ಇದ್ದಾಗೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಗಾದೆ ಮಾತೆ ಇದೆ ಅಲ್ವಾ? ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂದ್ರೆ ಸ್ವರ್ಗದಲ್ಲಿ ನಾವು ಏನೆಲ್ಲ ಸಂತೋಷವನ್ನ ಅನುಭವಿಸ್ತೀವೋ ಆ ಎಲ್ಲ ಸಂತೋಷ ಸಂಭ್ರಮಗಳನ್ನ ತಾಯಿಯ ಮಡಿಲಲ್ಲಿ ಮತ್ತೆ ಹೊತ್ತ ನಾಡಲ್ಲಿ ನಾವು ಅನುಭವಿಸಬಹುದು ಅಲ್ವಾ? ಈ ನಾಡಿನ ಹೃದಯ, ಈ ಭಾರತ ಭೂಮಿ ಏನಿದೆ, ಈ ಪುಣ್ಯ ಭೂಮಿನೇ ಒಂದು ದೇವಸ್ಥಾನ ಇದ್ದ ಹಾಗೆ. ಇಲ್ಲಿರುವಂತಹವರೆಲ್ಲ ಸೋದರರು, ಸೋದರ ಸಮಾನರು, ಸೋದರರಂತೆ ಬದುಕ್ತಾ ಇದ್ದಾರೆ. ಇಲ್ಲಿ ಹರಿಯುವಂತಹ ನದಿಗಳು ತಾಯಿಯಂತೆ. ನಮ್ಮನ್ನ ಹಗಲಿರುಳು ಕಾಯ್ತಾ ಇರುವಂತಹ ಹಿಮಾಲಯ ನಮಗೆ ತಂದೆಯಂತೆ ಧೈರ್ಯವನ್ನ ನೀಡುತ್ತೆ ಅಂತ ಕವಿ ಇಲ್ಲಿ ವರ್ಣಿಸ್ತಾರೆ ಮಕ್ಕಳೇ. ಎಂತಹ ಅದ್ಭುತವಾದಂತಹ ಪದ್ಯ ಅಲ್ವಾ? ಮುಂದಿನ ಭಾಗದಲ್ಲಿ ಏನೆಲ್ಲ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಅಂತ ನೋಡೋಣ. ಮುಂದಿನ ಪದ್ಯ ಭಾಗವನ್ನ ನೋಡಿ ಮಕ್ಕಳೇ. ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು ಶಿಲೆಗಳಿವು ಕಲೆಯ ಆಗರ. ಹಿಂದೂ, ಬುದ್ಧ, ಜೈನ, ಕ್ರೈಸ್ತ, ಮುಸಲ್ಮಾನ ಧರ್ಮಗಳ ಮಹಾಸಾಗರ ಇಲ್ವಾ? ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತಾರೆ. ಇಂತಹ ಪುಣ್ಯ ಭೂಮಿಯಲ್ಲಿ ಕಲೆಯ ಆಗರವನ್ನೇ ನೋಡ್ಬೋದು. ಕಲೆಗೆ ನೆಲೆಯಾಗಿರುವಂತಹ ಸ್ಥಳಗಳು ಯಾವಪ್ಪ ಅಂದ್ರೆ ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ? ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು. ಈ ನಾಡು, ಈ ನಾಡಿನಲ್ಲಿರುವಂತಹ ಈ ನೆಲೆಗಳೇನಿದಾವೆಲ್ಲ, ಆಗರ ಅಂದ್ರೆ ನೆಲೆ, ಒಂದು ಕಲೆಗೆ ನೆಲೆಯಾಗಿರುವಂತವು, ಆಶ್ರಯ ಆಗಿರುವಂತಹ ಸ್ಥಳಗಳು ಈ ಅಜಂತ, ಎಲ್ಲೋರ, ಹಳೇಬೀಡು, ಬೇಲೂರು. ಅಜಂತ, ಎಲ್ಲೋರ ಮಹಾರಾಷ್ಟ್ರದಲ್ಲಿರುವಂತಹ ಗುಹಾಂತರ ದೇವಾಲಯಗಳ ಆಗ್ತವೆ. ಹಾಗೇನೆ ಹಳೇಬೀಡು ಮತ್ತು ಬೇಲೂರು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಐತಿಹಾಸಿಕ ಸ್ಥಳಗಳು, ನೆಲೆಗಳಾಗಿದ್ದಾವೆ. ಇಲ್ಲಿರುವಂತಹ ಶಿಲೆಗಳು ನಮ್ಮ ಕಲೆಯನ್ನ, ನಮ್ಮ ವಾಸ್ತುಶಿಲ್ಪವನ್ನ ಇಲ್ಲಿ ಎತ್ತಿ ಹೇಳುವಂತಹ ಸ್ಥಳಗಳಾಗಿದ್ದಾವೆ ಮಕ್ಕಳೇ. ತುಂಬಾ ಪ್ರಸಿದ್ಧಿಯನ್ನ ಹೊಂದಿರುವಂತಹ ಸ್ಥಳಗಳು. ಹಾಗೇನೆ ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಬುದ್ಧ, ಜೈನ, ಕ್ರೈಸ್ತ, ಮುಸಲ್ಮಾನ ಹೀಗೆ ಹಲವಾರು ಧರ್ಮಗಳನ್ನ ಹೊಂದಿರುವಂತಹ ಒಂದು ಮಹಾಸಾಗರದ ರೀತಿಯಲ್ಲಿ ಇದೆ. ವಿವಿಧತೆಯಲ್ಲಿ ಏಕತೆಯನ್ನ ಅಂತ ಹೇಳ್ತೀವಲ್ಲ, ಹಾಗೇನೆ ಹಲವಾರು ನದಿಗಳು ಹರಿದು ಹೋಗಿ ಒಂದು ಮಹಾ ಸಮುದ್ರವನ್ನ, ಸಾಗರವನ್ನ ಸೇರೋ ರೀತಿಯಲ್ಲಿ ನಮ್ಮ ಈ ಒಂದು ಭಾರತ ಭೂಮಿಯಲ್ಲಿ ಹಲವಾರು ಧರ್ಮಗಳನ್ನ ಕಾಣಬಹುದು. ಅದರಲ್ಲಿ ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಮುಸಲ್ಮಾನ ಧರ್ಮ, ಇಷ್ಟೆಲ್ಲ ಧರ್ಮಗಳಿದ್ರು ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ಏಕತೆ ಇದೆಯಲ್ಲ, ಇದು ವಿವಿಧತೆಯಲ್ಲಿ ಏಕತೆಯನ್ನ ಮೂಡಿಸುವಂತದಕ್ಕೆ ಮಾದರಿಯಾಗಿದೆ ಮಕ್ಕಳೇ ಅಲ್ವಾ? ಇಂತಹ ನಾಡಲ್ಲಿ ಮುಂದಿನ ಪದ್ಯ ಭಾಗವನ್ನ ನೋಡಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು, ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಅಲ್ವಾ? ನೀವಿಲ್ಲಿ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಚಿತ್ರ ಇದು ಮಕ್ಕಳೇ. ಇಡೀ ಪದ್ಯ ಭಾಗದ ಸಾರವನ್ನ ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಅಂದ್ರೆ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ, ರೈತ ತನ್ನ ಬೆಳೆಗಳನ್ನ ಬೆಳೆದಿರುವಂತಹದನ್ನ ನೀವು ನೋಡ್ತಾ ಇದ್ರೆ, ಇಲ್ಲಿ ಬೆಳೆದಿರುವಂತಹ ಬೆಳೆಗಳು ತಂಗಾಳಿ ಬಂದಾಗ ಏನಾಗುತ್ತೆ, ತಂಪಾದ ಗಾಳಿ ಬೀಸಿ ಬಂದಾಗ ಅದು ತನ್ನ ತಲೆಯನ್ನ ಹಾಡುತ್ತೆ. ಒಂದು ಹಾಡಿನ ರೀತಿಯಲ್ಲಿ, ಹಾಡಕ್ಕೆ ತಾಳ ಕೊಡುವ ರೀತಿಯಲ್ಲಿ ಹಾಡುತ್ತೆ. ತಂಗಾಳಿಗೆ ತಲೆದೂಗುವಂತಹ, ತಲೆಯಾಡಿಸುವಂತಹ ಪೈರು, ಕೃಷಿ ವಲಯ ಇದೆ ಅಂತ ಅರ್ಥ. ರೈತರು
ಬೆಳೆದಿರುವಂತಹ ಬೆಳೆಗಳು ತುಂಬಾ ಸಮೃದ್ಧವಾಗಿ ಬೆಳೆದಿದ್ದಾವೆ ಅಂತ ಹೇಳುತ್ತೆ. ಹಾಗೇನೆ ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ತುಂಬಾ ಅದ್ಭುತವಾಗಿರುವಂತದ್ದು ನೋಡಿ. ಇಲ್ಲಿ ರೈತ ಎಲ್ಲ ಬೆಳೆದಿದ್ದಾನೆ, ದವಸ ಧಾನ್ಯಗಳನ್ನ, ತರಕಾರಿಗಳನ್ನ, ಮತ್ತೆ ಕೃಷಿ ಉತ್ಪನ್ನಗಳನ್ನ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲ ಇದಾವೆ. ಇವೆಲ್ಲವನ್ನ ಸಿದ್ಧ ವಸ್ತುಗಳಾಗಿ ಹೊರತರೋದಿಕ್ಕೆ ನಮಗೆ ಕಾರ್ಖಾನೆಗಳು ಬೇಕಲ್ವಾ, ಯಂತ್ರಗಳು ಬೇಕಲ್ವಾ, ಫ್ಯಾಕ್ಟರೀಸ್ ಬೇಕಲ್ವಾ? ಇದು ಈ ಕಡೆಗಿದೆ ನೋಡಿ ಈ ಚಿತ್ರದಲ್ಲಿ. ಅಂದ್ರೆ ರೈತನ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಒದಗಿಸಿಕೊಡುವಂತಹ ಸಿದ್ಧ ವಸ್ತುಗಳನ್ನಾಗಿ ಹೊರತರುವಂತಹ ಒಂದು ಫ್ಯಾಕ್ಟರಿಗಳೇನಿದೆ, ಕಾರ್ಖಾನೆಗಳೇನಿದೆ, ಇವು ನಮಗೆ ಒಂದು ದಾರಿಯನ್ನ ತೋರಿಸ್ಕೊಡುತ್ತೆ. ಯಂತ್ರದ ಜಾಡು, ಈ ಒಂದು ವಿಜ್ಞಾನ ಬೆಳೀತಾ ಇದೆ ಅಂತ ಹೇಳ್ಬೋದು. ಹಾಗೆ ಈ ವಿಜ್ಞಾನ ಏನಾಗಿದೆ, ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು. ಅಜ್ಞಾನ ಅಂತಂದ್ರೆ ತಪ್ಪು ತಿಳುವಳಿಕೆ ಆಗಿರ್ಬೋದು, ಅಥವಾ ಏನು ತಿಳಿದೇ ಇರುವಂತಹದ್ದಾಗಿರ್ಬೋದು, ಇವುಗಳನ್ನ ಗೆದ್ದು ನಿಲ್ಲುವಂತಹ ಒಂದು ಹಾಡಾಗಿದೆ, ಒಂದು ಪ್ರಯತ್ನ ಆಗಿದೆ. ಅಂದ್ರೆ ನಿರುದ್ಯೋಗ ಆಗಿರಬಹುದು, ಅಥವಾ ಆಹಾರದ ಕೊರತೆ ಏನಾಗಿರ್ಬೋದು, ಇದನ್ನ ನೀಗಿಸೋದಕ್ಕೆ ನಾವು ವಿಜ್ಞಾನವನ್ನ ಬಳಸ್ಕೊಳ್ತಾ ಇದೀವಿ, ಯಂತ್ರಗಳನ್ನ ಬಳಸ್ಕೊಳ್ತಾ ಇದೀವಿ. ಇದರ ಮೂಲಕ ನಾವು ತಪ್ಪು ತಿಳುವಳಿಕೆ ಅಥವಾ ಏನೂ ತಿಳಿದೇ ಇರುವಂತದ್ದನ್ನ ಗೆದ್ದು ನಿಂತು ಹೊಸ ಭಾರತವನ್ನ ನಿರ್ಮಾಣ ಮಾಡೋದಿಕ್ಕೆ ಹೊರಟಿದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಕೈಗಾರಿಕೀಕರಣ ಇಲ್ಲವೇ ಅವನತಿ ಅಂತ ಅಲ್ವಾ. ನಮ್ಮಲ್ಲಿ ಹಸಿರು ಕ್ರಾಂತಿನೂ ನಡೆಯುತ್ತೆ, ಕೈಗಾರಿಕಾ ಕ್ರಾಂತಿನೂ ನಡೆಯುತ್ತೆ. ಹಸಿರು ಕ್ರಾಂತಿ ಆಹಾರವನ್ನ ಉತ್ಪಾದನೆ ಮಾಡಿದ್ರೆ, ಕೈಗಾರಿಕಾ ಕ್ರಾಂತಿಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಿ ಉದ್ಯೋಗವನ್ನ ಸೃಷ್ಟಿ ಮಾಡುತ್ತೆ. ಹಾಗೆ ಆ ರೀತಿಯಾಗಿ ಹೊಸ ಭಾರತವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು ಅಂತ ಹೇಳಿ ಕವಿ ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ. ಮಕ್ಕಳೇ, ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಖಂಡಿತ ತುಂಬಾ ಸುಂದರವಾಗಿರುವಂತಹ ಪದ್ಯ. ನಿಮ್ಗೆ ಅರ್ಥ ಆಗಿದೆ ಅನ್ನೋದಾದ್ರೆ ಮಕ್ಕಳೇ, ದಯವಿಟ್ಟು ಈ ವಿಡಿಯೋನ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮರೀದೆ ಮಕ್ಕಳೇ, ಈ ಒಂದು ತರಗತಿಯ ಅನುಭವವನ್ನ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಇದುವರೆಗೂ ನಮ್ಮ ವಿಡಿಯೋನ ವಾಚಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮಕ್ಕಳೇ.